ತಂತ್ರಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಮಂತ್ರಗಳು. ಅಲ್ಲೇನಾಗುತ್ತೆ, ನಾನು ಈ ಹಿಂದೆ ಹೇಳಿದ ಹಾಗೆ ಗಣಪತಿ ಆಗಿರಬಹುದು, ಕಾಳಿ ಆಗಿರಬಹುದು, ತಾರಾ ಆಗಿರಬಹುದು, ಷೋಡಶಿ ಆಗಿರಬಹುದು, ಭುವನೇಶ್ವರಿ ಆಗಿರಬಹುದು, ಚಿನ್ನಮಸ್ತ ಆಗಿರಬಹುದು, ಧೂಮಾವತಿ ಆಗಿರಬಹುದು, ಬಗಳಾಮುಖಿ ಆಗಿರಬಹುದು, ತ್ರಿಪುರ ಭೈರವಿ ಆಗಿರಬಹುದು, ತಾರಾ ಆಗಿರಬಹುದು, ಮಾತಂಗೇಶ್ವರಿ ಆಗಿರಬಹುದು, ಕಮಲ ಆಗಿರಬಹುದು, ಕಾಲಭೈರವ ಆಗಿರಬಹುದು, ಶಿವ ಆಗಿರಬಹುದು, ನೀಲಕಂಠೇಶ್ವರ ಆಗಿರಬಹುದು, ದುರ್ಗಾ ಆಗಿರಬಹುದು, ವಟಕಭೈರವ ಆಗಿರಬಹುದು, ಕಾಲಭೈರವ ಆಗಿರಬಹುದು. ಹೀಗೆ ನಾನಾ ವಿಧವಾದ ದೇವಾನುದೇವತೆಗಳ ಉಲ್ಲೇಖ ಇರೋದೆಲ್ಲಿ ಅಂತಂದರೆ ಈ ತಂತ್ರ ಅಥವಾ ಮಂತ್ರಶಾಸ್ತ್ರದಲ್ಲಿ. ಆ ಮಂತ್ರಗಳನ್ನು ಯಾರಾದರೂ ಜಪ ಮಾಡಬಹುದಾ? ಮಾಡಲಿಕ್ಕೆ ಬರೋದಿಲ್ಲ. ಅದು ಗುರುಪದಿಷ್ಟವಾಗಿರ್ತಕ್ಕಂತಹ ರಹಸ್ಯವಾಗಿದೆ. ಈ ಪುಸ್ತಕದ ಬದನೆಕಾಯಿ ಕೇಳಿದಿರೇ? ನೀವು ಕೇಳಿರ್ತೀರ. ಪುಸ್ತಕದ ಬದನೆಕಾಯಿ ಅಂದರೆ ಏನು ಅಂತಂದರೆ, ಯಾರೋ ಒಬ್ಬರು ಒಂದು ಪ್ರಿಂಟ್ ಹಾಕಿಸ್ಬಿಟ್ಟಿರ್ತಾರೆ. ಅದ್ಭುತವಾಗಿರ್ತಕ್ಕಂತಹ ಒಂದು ಬ್ರಿಂಜಾಲ್, ಎಗ್ ಪ್ಲ್ಯಾಂಟ್ ಅಥವಾ ಒಂದು ಬದನೆಕಾಯಿ, ಬಹಳ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ನಿಮ್ಮ ಹೆಂಡ್ತಿನೋ, ನಿಮ್ಮ ತಾಯಿನೋ, ನಿಮ್ಮ ಅಕ್ಕನೋ, ನಿಮ್ಮ ತಂಗಿನೋ ಯಾರೋ ಹೇಳಿರ್ತಾರೆ, ಹೋಗಿ ಬದನೆಕಾಯಿ ತಗೊಂಬ ಅಂತ. ಆ ಚಿತ್ರವನ್ನು ಇರ್ತಕ್ಕಂತಹ ಯಾವುದು ಪೇಪರ್ ಮೇಲೆ ಮುದ್ರಣಗೊಂಡಿರ್ತಕ್ಕಂತಹ 50 ಬದನೆಕಾಯಿ ಚಿತ್ರ ತೆಗೆದುಕೊಂಡು ಹೋಗಿ ಕೊಟ್ಟರೆ ಅದರಲ್ಲಿ ಪಲ್ಯ ಆಗುತ್ತಾ? ಅದರಲ್ಲಿ ವಾಂಗಿಭಾತ್ ಆಗುತ್ತಾ? ಅದರಲ್ಲಿ ಎಣ್ಣೆಗಾಯಿ ಮಾಡೋಕ್ಕಾಗುತ್ತಾ? ನೋಡಿ, ಯೋಚನೆ ಮಾಡಿ. ನೀವೆಲ್ಲರೂ ಕೂಡ ಪ್ರಬುದ್ಧವಾಗಿ ಯೋಚನೆ ಮಾಡಬೇಕು, ಮೂಗು ಮುರಿಯೋದಲ್ಲ. ಅದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವು ಬದನೆಕಾಯಿಯನ್ನು ಬಳಸಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಪುಸ್ತಕದ ಬದನೆಕಾಯಿ ಅಂತ ನಾಣ್ಣುಡಿ ಹಿಂದಿನವರು ಕಟ್ಟಿರ್ತಕ್ಕಂಥದ್ದು. ಆ ಪ್ರಿಂಟ್ ಮಾಡಿರೋನಿಗೆ ಮುದ್ರಣದ ಜ್ಞಾನ ಇರಬೇಕು, ಏನು ಕಲರ್ ಕಾಂಬಿನೇಷನ್ ಮಾಡಬೇಕು ಅಂತ ಗೊತ್ತಿರಬೇಕು, ಮಿಷನ್ ಬೇಕು, ಎಲ್ಲ ಮಾಡಿರ್ತಾನೆ. ಆದರೆ ಅದು ನಿಮಗೆ ಏನು ಅಂತ ತೋರಿಸುತ್ತೆ, ಬದನೆಕಾಯಿ ಹೇಗಿದೆ ಅಂತ ತೋರಿಸುತ್ತೆ. ಆದರೆ ಅದು ನಿಮಗೆ ತಿನ್ನಲಿಕ್ಕೆ ಆಗುವುದಿಲ್ಲ, ನಾಲಿಗೆಗೆ ರುಚಿ ಬರುವುದಿಲ್ಲ, ಹೊಟ್ಟೆ ತುಂಬುವುದಿಲ್ಲ, ನಿಮ್ಮ ಶರೀರ ಪೋಷಣೆಯನ್ನು ಮಾಡುವುದಿಲ್ಲ. ಅದೇ ರೀತಿಯಾಗಿ ಮಂತ್ರ ಅಂತಕ್ಕಂಥದ್ದು ವಲೇನ, ತಸ್ಕರೇಣ ಅಥವಾ ಪುಸ್ತಕೇನ ಮಂತ್ರಂ ಕದಾಪಿಚನ ಗೃಹೀಯಾತ್ ಅಂತ ಹೇಳ್ತು ಶಾಸ್ತ್ರ. ಅರ್ಥ ಏನು ಅಂತಂದರೆ, ಯಾರಿಗೋ ಏನೋ ಒಂದು ಸ್ಕೀಮ್ ಮಾಡಿ ಏನಾದರೂ ಮಾಡಿ ಅವ್ರು ಏನು ಜಪ ಮಾಡ್ತಾರೆ ಅಂತ ತಿಳಿದುಕೊಂಡು ಬಿಡೋದು, ಅವ್ರು ಆ ಕಡೆ ಹೋದಾಗ ಮೆತ್ತಗೆ ಕದ್ದು ಕೇಳಿಸ್ಕೊಂಡು ಬಿಡೋದು. ಎರಡನೆಯದು ತಸ್ಕರ ಅಂತಂದರೆ ಕದಿಯೋದು ಏನೋ ಯಾರೋ ಪುಸ್ತಕದಲ್ಲಿ ಬರೆದಿಟ್ಕೊಂಡಿರ್ತಾರೆ, ಯಾರೋ ಗುರುಗಳೋ ಇನ್ಯಾರೋ ಒಬ್ರು. ಈಗ ನಾನು ಎದುರು ಕೂತಂತಹ ಏನಂತೋ ವ್ಯಕ್ತಿಗೆ ನಾನು ಉಪದೇಶ ಕೊಡ್ತಾ ಇರಬೇಕಾದ್ರೆ ಬೀನ್ನೋ ವ್ಯಕ್ತಿ ಕೇಳಿಸ್ಕೊಂಡ ಅಂದರೆ ಅವನಿಗೆ ಅದು ಸಿದ್ಧಿಸೋದಿಲ್ಲ, ಆ ಮಂತ್ರ ಅದು ಸಿದ್ಧಿಸೋದಿಲ್ಲ. ನಾನು ಆತನನ್ನು ನನ್ನ ಮನಸ್ಸಿನಿಟ್ಕೊಂಡು ಈತನಿಗೂ ಬಿ ಅನ್ನುವನಿಗೂ ಉಪದೇಶವನ್ನು ಇಬ್ಬರಿಗೂ ಒಟ್ಟಿಗೆ ಕೊಡ್ತಾ ಇದ್ದೇನೆ ಅನ್ನುವ ಒಂದು ಮನಸ್ಸಿನಿಂದ ನಾನು ಮಂತ್ರವನ್ನು ಪ್ರಕಟ ಮಾಡಿದಾಗ ಅವರಿಗೆ ಉಪದೇಶ ಕೊಟ್ಟಾಗ ಸಿದ್ಧಿಸುತ್ತೆ, ಬಿಟ್ಟರೆ ಅನ್ಯತಾ ಸಿದ್ಧಿಸುವುದಿಲ್ಲ.